ಇದೇನೊಂದು ಪದೇ ಪದೇನು ಬಾರಿನೂ ಈ ರೀತಿ ಕಲ್ಲು ತೂರಾಟ, ಕೊಲೆ, ಜೀವ ತಗೊಳ್ಳುವಂಥ ಈ ಪ್ರಯತ್ನಗಳು ಹಿಂದೂ ಕಾರ್ಯಕರ್ತರು, ಹಿಂದೂ ನಂಬಿಕೆ ಇರುವಂಥ ವ್ಯಕ್ತಿ ಮೇಲೆ ಈ ರೀತಿ ಹಲ್ಲೆ ಆಗ್ತಿರುವಂಥದ್ದು ಖಂಡನೀಯ. ಇದೆಲ್ಲ ಒಂದು ಕಡೆ ಇತ್ತು. ಇದೇನು ಅಂದರೆ ಕಾನೂನಾತ್ಮಕವಾಗಿ ಕ್ರಮ ವಹಿಸಲ್ಲ, ಮೃದು ಧೋರಣೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಏನೂ ಮಾಡಲ್ಲ, ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ತೂರಾಟ ಮಾಡಿದ್ರು, ಜೀವ ತಗೊಂಡ್ರು, ಏನು ಕ್ರಮ ವಹಿಸಲ್ಲ ಅನ್ನೋಂಥದ್ದನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ರಮಗಳು, ತಮ್ಮ ನಿಲುವಿನ ಮೂಲಕ ಇವತ್ತು ಅಲ್ಪಸಂಖ್ಯಾತರಿಗೆ ಎಲ್ಲ ಒಂದು ಕಡೆ ಶಕ್ತಿ ತುಂಬಿದರೆ, ತುಷ್ಟೀಕರಣ ಇವ್ರ ನಿಲುವು ಅವರಿಗೆಲ್ಲ ಒಂದು ಕಡೆ ಉತ್ತೇಜನ ಕೊಡೋ ರೀತಿಯಾಗಿದೆ, ಉತ್ತೇಜನ ಕೊಡುವಂಥದ್ದಾಗಿದೆ. ಹಾಗಾಗಿ ಬಾರಿನೂ ಪ್ರತಿದಿನ ಇದೇನು ಒಂದಲ್ಲ ಎರಡಲ್ಲ, ಇಂಥ ನೂರಾರು ಘಟನೆ, ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳು ಈ ರೀತಿ ನಡೀತಾ ಬರ್ತಿದೆ. ಆದರೂ ಸರ್ಕಾರ ಬಿಗಿಯಾದ ಕ್ರಮ ವಹಿಸೋಲ್ಲ. ತುಂಬ ಮಿತಿ ಮೀರಿ ಜನ ಬಂದು ಬೀದಿಗಿಳಿದು ಗಲಾಟೆ ಆಗಿ ಪ್ರತಿಪಕ್ಷಗಳು ಒತ್ತಡ ಏರಿದಾಗ ಮಾತ್ರ ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಅದೇನೋ ನಾಮಕಾವಸ್ಥೆಗೆ ಮಣಿಯುವಂಥದ್ದು ಆಗ್ತದೆ. ನಾಮಕಾವಸ್ಥೆ ಒಂದು ಕೇಸ್ ದಾಖಲೆ ಮಾಡೋದು, ಒಂದು ಬಂಧಿಸೋದು, ಕರ್ಕೊಂಡೋಗಿ ಕೈ ಚೆಲ್ಲುವಂಥದ್ದು, ಎಲ್ಲ ಒಂದು ಕಡೆ ಅದನ್ನು ಕೊನೆ ತಲುಪಿಸುವಂಥದ್ದು ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕಾನೂನಾತ್ಮಕವಾಗಿ ಎಲ್ಲೆಲ್ಲಿ NI ಕೇಸ್ ತೊಗೊಂಡಿದ್ದಾರೆ ಅಲ್ಲಿ ಮಾತ್ರ ಶಿಕ್ಷೆ ಕೊಡುವಂಥದ್ದಾಗ್ತಿದೆ. ಎಲ್ಲೆಲ್ಲಿ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಅಡಿಯಲ್ಲಿ ಕೇಸ್ಗಳು ದಾಖಲಾಗ್ತಿದ್ದಾವೆ ಅಲ್ಲೆಲ್ಲ ಒಂದು ಕಡೆ ಕ್ರಮ ವಹಿಸೋದ್ರಲ್ಲಿ ವಿಫಲವಾಗ್ತಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮೃದು ಧೋರಣೆ, ತುಷ್ಟೀಕರಣ, ರಾಜಕಾರಣವನ್ನು ಬಿಟ್ಟು ಕಾನೂನನ್ನ ಎತ್ತಿಡಿಯುವಂಥ ಕೆಲಸಗಳನ್ನು ತಾವು ಮಾಡಬೇಕು, ಸ್ಪಷ್ಟವಾಗಿ ಸಂದೇಶ ಕೊಡಬೇಕು. ಈ ಅಮಾಯಕ ಜನರು ಏನು ಮಾಡಿರೋ ತಪ್ಪು? ನಿಮ್ಗೆ ಓಟ್ ಹಾಕಿಲ್ವಾ? ಎಲ್ಲರಿಗೂ ಓಟ್ ತೊಗೊಂಡು ಇವತ್ತು ದೊಡ್ಡ ಬಹುಮತವನ್ನು ಪಡ್ಕೊಂಡು 140 ಸೀಟನ್ನು ಇಟ್ಕೊಂಡು ಇವತ್ತು ಜನವಿರೋಧಿಯಾಗಿ ಕಾನೂನನ್ನ ಕಾಪಾಡೋಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕಾನೂನನ್ನ ರಕ್ಷಣೆ ಕೊಡಲಿಕ್ಕೂ ವಿಫಲರಾಗಿದ್ದಾರೆ. ಎಂಥ ಆಡಳಿತ ಇದು? ಇವತ್ತು ದೇವರಾಜ ಸರ್ ರೆಕಾರ್ಡ್ ಮುರಿತಾ ಇದ್ದೀರಾ ಸಿದ್ದರಾಮಯ್ಯನವರೇ. ಈ ರೆಕಾರ್ಡು ಜನಪರ ಆಡಳಿತ ಕೊಟ್ಟು ರೆಕಾರ್ಡ್ ಮುರಿರಿ. ಬರೀ ನಿಮ್ಮ ವೈಯಕ್ತಿಕ ಸಾಧನೆಯ ತೃಪ್ತಿಗಾಗಿ ರೆಕಾರ್ಡ್ ಅಲ್ಲ. ಜನವಿರೋಧಿ ಸರ್ಕಾರವನ್ನು ಕೊಡೋ ಮೂಲಕ ಇಲ್ಲೆಲ್ಲ ಒಂದು ಕಡೆ ಜನರಿಗೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದೀರಾ. ಜನ ಭಯದಲ್ಲಿ ಬದುಕುವಂಥದ್ದು, ಇವತ್ತು ಭಯದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಿರುವಂಥದ್ದು ಖಂಡನೀಯ. ಹಾಗಾಗಿ ತಕ್ಷಣ ಈ ಬಂಧಿಸಿರುವಂಥ ವ್ಯಕ್ತಿಗಳನ್ನ ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ನೀವು ಇವ್ರನ್ನ ಕೇಸನ್ನು ದಾಖಲು ಮಾಡಿ ಯಾವ ಬೇಲ್ ಸಿಗದ ರೀತಿಯಲ್ಲಿ ನೋಡ್ಕೋಬೇಕು. ಈಗ ನಾನು ಕೇಳ್ಪಟ್ಟಿದ್ದೀನಿ ಆಲ್ರೆಡಿ ಬೇಲ್ ಸಿಗುವಂಥದ್ದಾಗಿದೆ ಅಂತ. ಅಟ್ರಾಸಿಟಿ ಸರಿಯಾಗಿ ಕೇಸನ್ನು ದಾಖಲು ಮಾಡಿ ಇವ್ರಿಗೆ ಶಿಕ್ಷೆ ಸಿಗುವಂಥ ರೀತಿಯಲ್ಲಿ ಮಾಡಿ ಅಂತ, ಮತ್ತು ಇಲ್ಲಿ ನೊಂದಂಥ ಕುಟುಂಬದವ್ರಿಗೂ ವಿಶ್ವಾಸ ಕೊಡಲಿಕ್ಕೆ ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರು, ನಮ್ಮ ಲೋಕಸಭಾ ಸದಸ್ಯರಾಗಿರುವಂಥ PC ಮೋಹನ್ ಅವರು, ನಮ್ಮ ಇಲ್ಲಿ ಅಭ್ಯರ್ಥಿಗಳಾಗಿದ್ದಂಥ ನಮ್ಮ ಭಾಸ್ಕರ್ ರಾಯರು, ನಮ್ಮ ಹಿರಿಯ ನಾಯಕರಾಗಿರುವಂಥ ಗಣೇಶ್ ಅವರು, ನಮ್ಮ ಸಪ್ತಗಿರಿ ಗೌಡರು ಎಲ್ಲರೂ ಬಂದು ಇವತ್ತು ಅವ್ರಿಗೆ ವಿಶ್ವಾಸ ಕೊಡುವಂಥದ್ದು. ಖಂಡಿತ ಯಾವ ರೀತಿ ಭಯ ಪಡುವಂಥದ್ದು ಇಲ್ಲ ಅಂತ ವಿಶ್ವಾಸ ಇವರಿಗೆ ಮಾತಾಡ್ಸಿದ್ದೀನಿ. ಸ್ವಲ್ಪ ಇನ್ನೂ ಅಂದರೆ ಈಗೇನು ನೋಡಿದಾಗ ಏನು ಜೀವಕ್ಕೆ ಅಪಾಯ ಇಲ್ಲ ಅನ್ನೋಂಥದ್ದು ಕಾಣ್ತಿದೆ, ಹೊರ ನೋಟದಲ್ಲಿ ಕಾಣ್ತಿದೆ. ನಿಜಕ್ಕೂ ಈ ಹೆಡ್ ಇಂಜುರಿನಲ್ಲಿ ತೂರಾಟ ಮಾಡಿದಾಗ ಹೆಡ್ ಇಂಜುರಿ ಆದಾಗ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ವೆರಿ ರಿಸ್ಕಿ. ಆದರೆ ನಾವೀಗ ನೋಡಿದಾಗ ಏನು ಡೇಂಜರ್ ಇಲ್ಲ ಅಂತ ಅನಿಸುತ್ತೆ, ಏನು ಭಯ ಪಡೋಂಥ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ಕಾಣುತ್ತೆ. ಆದರೆ ಇವತ್ತು ಗ್ರೀವಿಯಸ್ ಇಂಜುರಿ ಆಗಿರೋವಂಥದ್ದು, ತಲೆ ಹೊಡೆದಿರುವಂಥದ್ದು, ತಲೆ ಹೊಡೆದು ಬ್ಲೀಡಿಂಗ್ ಆಗಿರೋಂಥದ್ದು, ಇದೆಲ್ಲ ಗ್ರೀವಿಯಸ್ ಇಂಜುರಿ, ಇದೆಲ್ಲ ನಾನ್ ಬೇಲೇಬಲ್ಲು. ಹಾಗಾಗಿ ಬಲವಾದ ಕ್ರಮವನ್ನು ವಹಿಸಿ ಮತ್ತು ಮಗುಗಳಿಗೆಲ್ಲ ಏನು ಅನಿಸ್ಬೇಕು, ಇಲ್ಲಿ ಎಷ್ಟೋ ವರ್ಷದಿಂದ ಬದುಕಿರ್ತಾರೆ, ಇದೇನು ಇದಕ್ಕಿದ್ದಾಗೆ ನಾವು ಯಾವ ದೇಶದಲ್ಲಿ ಇದ್ದೀವಿ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು ಸರ್.